ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮೇಲೆ ಅಥವಾ ಒಪಿನಿಯನ್ನ ಚೇಂಜ್ ಮಾಡ್ಕೊಳ್ಬಾರ್ದು ಅಂತ ಹೇಗೆ? ಖಂಡಿತ ಚೇಂಜ್ ಮಾಡ್ಕೊಳ್ಬಾರ್ದು. ಯಾಕಂದರೆ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿ ಮಾಡೋ ತಪ್ಪಿಗೆ ಪಕ್ಷ ಹೇಗೆ ಸಾಧ್ಯ ಆಗುತ್ತೆ? ಈಗ ಭಾರತದಲ್ಲಿ ಯಾರೋ ಒಬ್ಬರು ಮಾಡಿದ್ರು, ಕರ್ನಾಟಕದಲ್ಲಿ ಯಾರೋ ಒಬ್ಬರು ಮಾಡೋದ್ರಿಂದ ಕರ್ನಾಟಕದ ಎಲ್ಲ ಜನತೆ ಹಂಗೆ ಇಲ್ಲ, ಭಾರತದ ಎಲ್ಲ ಜನತೆ ಹಂಗೆ ಇಲ್ಲ. ಅದೇ ರೀತಿ JDSನ ಎಲ್ಲ ಲೀಡರ್ಸು ಹಾಗೆ ಇಲ್ಲ. ಈಗ ಇದಕ್ಕೆ ಪ್ರತಿಯಾಗಿ ದೇವೇಗೌಡರನ್ನ ಮತ್ತು ಕುಮಾರಣ್ಣನವ್ರನ್ನ ಮಧ್ಯೆ ತರ್ತಾ ಇರೋದು ಖಂಡಿತ ತಪ್ಪು. ಯಾಕಂದರೆ ಅವರು ಆ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿಕ್ಕೆ ಉಳಿಸ್ಕೊಳ್ಳಿಕ್ಕೆ ದೇವೇಗೌಡರು ಪಟ್ಟಂಥ ಶ್ರಮ ಇರ್ಬೋದು, ಒಂದು ರಿಮಾರ್ಕ್ ಇಲ್ಲದಂತೆ ಅವರ ಅಡ್ಮಿನಿಸ್ಟ್ರೇಷನ್ ಅವರ ಆಳ್ವಿಕೆ ಮಾಡಿರೋ ಅಂಥದ್ದು ಇರ್ಬೋದು, ಕುಮಾರಣ್ಣನವರು ಒಂದು ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಮಹಿಳೆಯರ ಬಗ್ಗೆ ಅವ್ರಿಗಿರೋವಂಥ ಗೌರವ ಇರ್ಬೋದು. ತಪ್ಪು ಮಾಡಿ ಅದೇ ಹೇಳ್ತಾರೆ, ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಎತ್ತಿಗೆ ಜ್ವರ ಬಂತು ಅಂತ ಹೆಮ್ಮೆಗೆ ಬರೆ ಹಾಕಿದ್ರು ಅಂತ. ಇವತ್ತು ಜನ ಮಾತಾಡ್ತಿರೋದು ಹೆಂಗಿದೆ ಅಂದರೆ, ಎತ್ತಿಗೆ ಜ್ವರ ಬಂತು ಅಂತ ನಿಜವಾದ ಟಾರ್ಗೆಟ್ನ ಇವರು ದೇವೇಗೌಡರನ್ನು ಕುಮಾರಸ್ವಾಮಿ ಅವ್ರನ್ನೂ ಮಾಡ್ತಾ ಇದ್ದಾರೆ. ಬಟ್ ಅವರಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಅವ್ರು ಮಾಡ್ಬೋದಿತ್ತು. ಆದರೆ ತಪ್ಪು ಮಾಡಿರೋದು ಪ್ರಜ್ವಲ್ ರೇವಣ್ಣ ಅಂತ ಇವ್ರು ಹೇಳ್ತಾ ಇರುವಾಗ, ಆ ಸಾಕ್ಷ್ಯಾಧಾರಗಳು ಅವ್ರ ಪರಕ್ಕೆ ಬೆರಳು ತೋರಿಸ್ತಾ ಇರುವಾಗ ಅದು ಡೈರೆಕ್ಷನ್ ಚೇಂಜ್ ಮಾಡಿ ಇನ್ಯಾರನ್ನೋ ಟಾರ್ಗೆಟ್ ಮಾಡೋದು ಎಲ್ಲೋ ಒಂದು ಕಡೆ ಮಾನವ ಕುಲಕ್ಕೆ ಮುಂದೇನಾಗುತ್ತೆ ಅಂದರೆ, ಒಳ್ಳೇದು ಏನಕ್ಕೆ ಮಾಡಬೇಕು? ತಾತ ಒಳ್ಳೇದು ಮಾಡಿದ್ರೆ ಮೊಮ್ಮಗನ್ನ ಕೆಟ್ಟವನಾದರೆ ಮುಂದೆ ನಾವು ಯಾರು ಕೆಟ್ಟವರಾಗ್ತಾರೆ ನಮ್ಮ ವಂಶದಲ್ಲಿ ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಅದೇ ರೀತಿ ಯಾರೋ ತಪ್ಪು ಮಾಡ್ತಾರೆ ಅಂತ ನಾವು ಇವತ್ತಿಂದನೇ ನಾವು ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾದರೆ ಅವ್ರ ಒಳ್ಳೆತನಕ್ಕೆ ಕೆಟ್ಟದ್ದನ್ನು ಇವ್ರು ನೋಡುವಾಗ ಅದಕ್ಕೆ ಶಿಕ್ಷೆ ಕಾನೂನಾತ್ಮಕವಾಗಿದೆ. ತಂದೆ ತಪ್ಪು ಮಾಡೋರು ಎಲ್ಲೂ ಮಗಂಗೆ ಶಿಕ್ಷೆ ಆಗಿರೋದು ಸಂವಿಧಾನದಲ್ಲಿ ಎಲ್ಲರೂ ಇದೆಯಾ? ಕಾನೂನಲ್ಲಿ ಎಲ್ಲರೂ ಇದೆಯಾ? ಇಲ್ಲ. ಅಂದಮೇಲೆ ಯಾರು ತಪ್ಪು ಮಾಡಿರ್ತಾರೆ ಅವರೇ ಶಿಕ್ಷೆ ಅನುಭವಿಸ್ಬೇಕು. ಅದ್ರ ಹೊರತುಪಡಿಸಿ ಇನ್ಯಾರಿಗೋ ನಾವು ಶಿಕ್ಷೆ ಕೊಡೋದು ಎಷ್ಟು ಸರಿ? ಈಗ ನಮ್ಮ ಜನಗಳು ಕೊಡ್ತಾ ಇರೋದು ದೇವೇಗೌಡರಿಗೆ ಮಾನಸಿಕ ಶಿಕ್ಷೆ ಕೊಡ್ತಾ ಇದ್ದಾರೆ. ಖಂಡಿತ ಅದು ತಪ್ಪು. ಯಾಕಂದರೆ ನಮ್ಮ ಒಂದು ಪ್ರತಿಷ್ಠೆ ಅಂತಲೇ ನಾವು ದೇವೇಗೌಡರನ್ನ ಅನ್ಕೋಬೇಕು. ಮತ್ತು ಅವ್ರು ಎಲ್ಲೂ ತಪ್ಪು ಮಾಡದೇ ಇರೋದ್ರಿಂದ ಈ ವಯಸ್ಸಿನಲ್ಲಿ ನಮ್ಮ ಪಿತೃಸ್ಥಾನದಲ್ಲಿ ನಮ್ಮ ರಾಜ್ಯನ ಪ್ರತಿನಿಧಿಸ್ತವ್ರಂಥ ಅವ್ರಿಗೆ ಜನ ಮಾಡ್ತಾ ಇರೋದು ದ್ರೋಹ ಅಂತಲೇ ನಾನು, ಜನಗಳು ಆ ರೀತಿ ಅವ್ರನ್ನ ಹೇಳಬಾರ್ದು. ಅವ್ರು ತಪ್ಪು ಮಾಡಿದ್ರೆ ಖಂಡಿತ ಹೇಳಲಿ. ತಪ್ಪು ಅವ್ರದ್ದು ಇಲ್ಲದೆ ಇರುವಾಗ ಅವ್ರನ್ನ ಬೆರಳು ಮಾಡೋದು ಎಲ್ಲೋ ಒಂದು ಕಡೆ ತಪ್ಪು. ನಿಜವಾಗ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ದೇವೇಗೌಡರನ್ನು ಕುಮಾರಸ್ವಾಮಿ ಅವ್ರನ್ನೂ ಇದರೊಳಗೆ ತರಬಾರ್ದು. ನಾನು JDS ವಕ್ತಾರೆಯಾಗಿ ಹೇಳ್ತಾ ಇಲ್ಲ, ಇದನ್ನು ಒಂದು ಸಾಮಾಜಿಕ ಕಳಕಳಿಯಿಂದ. ಅದೇ ಥರ ಇಷ್ಟು ಹೆಣ್ಮಕ್ಳಿಗೆ ಯಾರು ಈ ಪೆನ್ ಡ್ರೈವ್ ಹೊರಗೆ ತಂದು ಕಾನೂನು ಪ್ರಕಾರ ಹೋರಾಟ ಮಾಡ್ಬೋದಿತ್ತು, ಅವ್ರಿಗೆಲ್ಲ ಶಿಕ್ಷೆ ಕೊಡಿಸ್ಬೋದಿತ್ತು. ಅದು ಬಿಟ್ಬಿಟ್ಟು ಪಾಪ ಅಷ್ಟು ಹೆಣ್ಣುಮಕ್ಳ ಜೀವನನ ಬಲಿ ಕೊಡ್ತಾ ಇದ್ದಾರೆ. ಡೇ ಬೈ ಡೇ ಎಷ್ಟು ಜನ ಮೆಂಟಲಿ ಡಿಸ್ಟರ್ಬ್ ಆಗ್ತಿದ್ದಾರೆ. ಆ ವರೀಸ್ನ ತಡೆಯೋಕ್ಕಾಗದೆ ಎಷ್ಟೋ ಜನ ಸೂಸೈಡ್ ಅಟೆಂಪ್ಟ್ ಮಾಡ್ತಿದ್ದಾರೆ. ಮತ್ತು ಅವ್ರ ಫ್ಯಾಮಿಲಿನೇ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟೋಗ್ತಾ ಇದೆ. ಎಷ್ಟು ಮಕ್ಕಳು ಅನಾಥರಾಗ್ತಾರೆ, ಆ ಬಾಂಡಿಂಗ್ ಹೋಗುತ್ತೆ. ಇದೆಲ್ಲದರ ಪರಿಣಾಮ ಏನು? ರಾಜಕೀಯಕ್ಕೆ ಮಹಿಳೆಯರನ್ನ ಬಳಸ್ಕೊತಾ ಇರೋದು ತುಂಬ ದುರ್ನಡತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರ ಇದನ್ನು ಫಸ್ಟು ನಿಲ್ಲಿಸಬೇಕು. ಮಹಿಳೆಯರ ಪರ ಸೆಕ್ಯೂರ್ಡಾಗಿ ಥಿಂಕ್ ಮಾಡೋದನ್ನು ಯೋಚನೆ ಮಾಡಬೇಕು. ಭಾರತ ಮಾತೆ, ಕರ್ನಾಟಕ ಮಾತೆ, ಹಾಸನಾಂಬೆ ಅಂತ ಹೇಳೋ ಮಾಧ್ಯಮದವರೇ ಇರ್ಬೋದು, ಪಬ್ಲಿಕ್ಸೇ ಇರ್ಬೋದು, ಯಾವುದೇ ಕಾರಣಕ್ಕೂ ನಿಜವಾಗಿರೋ 2800 ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಅದೇ ರೀತಿ ದೇವೇಗೌಡರು ಕುಮಾರಣ್ಣವರ ಗೌರವದ ಬಗ್ಗೆ ಚಿಂತನೆ ಮಾಡಬೇಕು. ತಪ್ಪಿತಸ್ಥರಿಗೆ ಖಂಡಿತ ತಪ್ಪಾಗಿದ್ದರೆ ಶಿಕ್ಷೆ ಕೊಡಿ. ನಾವು ಯಾವತ್ತಿದ್ರೂ ಮಹಿಳೆಯರ ಪರ, ಸತ್ಯದ ಪರ, ನ್ಯಾಯದ ಪರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.